ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದ ಕ್ವಿಜ್ ಇದು. ಟಾಪ್ 15 ಪ್ರಶ್ನೆಗಳು, 4 ಆಯ್ಕೆಗಳು, 1 ಉತ್ತರ. ಈಗ ಶುರು ಮಾಡೋಣ. ಮೊದಲ ಪ್ರಶ್ನೆ, ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಿಸುವುದರ ಮಹತ್ವವೇನು? ಆಯ್ಕೆಗಳು: ಸ್ವಾತಂತ್ರ್ಯದ ಸಂಭ್ರಮಕ್ಕಾಗಿ, ಕಾರ್ಗಿಲ್ ಯುದ್ಧ ಗೆದ್ದ ನೆನಪಿಗಾಗಿ, ಸಂವಿಧಾನ ಜಾರಿಯಾದ ದಿನದ ಸ್ಮರಣೆಗಾಗಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ, ಸಂವಿಧಾನ ಜಾರಿಯಾದ ದಿನದ ಸ್ಮರಣೆಗಾಗಿ. ಪ್ರಶ್ನೆ 2, ಸಂವಿಧಾನದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ? ಆಯ್ಕೆಗಳು: ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್, ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್. ಸರಿಯಾದ ಉತ್ತರ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಪ್ರಶ್ನೆ 3, ಭಾರತೀಯ ಸಂವಿಧಾನವನ್ನು ಯಾವ ದಿನಾಂಕದಂದು ಅಂಗೀಕರಿಸಲಾಯಿತು? ಆಯ್ಕೆಗಳು: ನವೆಂಬರ್ 26, 1949, ನವೆಂಬರ್ 26, 1950, ಜಾನ್ವರಿ 26, 1949, ಜಾನ್ವರಿ 26, 1950. ಸರಿಯಾದ ಉತ್ತರ ನವೆಂಬರ್ 26, 1949. ಪ್ರಶ್ನೆ 4, ಭಾರತದಲ್ಲಿ ಗಣರಾಜ್ಯೋತ್ಸವ ಪೆರೇಡ್ ಮುಖ್ಯವಾಗಿ ಎಲ್ಲಿ ನಡೆಯುತ್ತದೆ? ಆಯ್ಕೆಗಳು: ಚೆನ್ನೈ, ಕೋಲ್ಕತ್ತಾ, ಮುಂಬೈ, ನವದೆಹಲಿ. ಸರಿಯಾದ ಉತ್ತರ ಆಪ್ಷನ್ ಡಿ, ನವದೆಹಲಿ. ಪ್ರಶ್ನೆ 5, ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದವರು ಯಾರು? ಆಯ್ಕೆಗಳು: ಮಹಾತ್ಮ ಗಾಂಧಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಪಿಂಗಳಿ ವೆಂಕಯ್ಯ, ಜವಾಹರ್ಲಾಲ್ ನೆಹರು. ಸರಿಯಾದ ಉತ್ತರ ಆಪ್ಷನ್ ಸಿ, ಪಿಂಗಳಿ ವೆಂಕಯ್ಯ. ಪ್ರಶ್ನೆ 6, ನವದೆಹಲಿಯ ಗಣರಾಜ್ಯೋತ್ಸವ ಪೆರೇಡ್ನಲ್ಲಿ ರಾಷ್ಟ್ರಗೀತೆಯನ್ನು ಎಷ್ಟು ಬಾರಿ ನುಡಿಸಲಾಗುತ್ತದೆ? ಆಯ್ಕೆಗಳು: ಒಮ್ಮೆ, 2 ಬಾರಿ, 3 ಬಾರಿ, 4 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ, 2 ಬಾರಿ. ಪ್ರಶ್ನೆ 7, 2025ರ ಗಣರಾಜ್ಯೋತ್ಸವದ ಪೆರೇಡ್ನ ಥೀಮ್ ಯಾವುದು? ಆಯ್ಕೆಗಳು: ಟೆಕ್ನಾಲಜಿ ಅಂಡ್ ಇನ್ನೋವೇಷನ್, ಗೋಲ್ಡನ್ ಇಂಡಿಯಾ, ಹೆರಿಟೇಜ್ ಅಂಡ್ ಡೆವಲಪ್ಮೆಂಟ್, ವಿಮೆನ್ ಎಂಪವರ್ಮೆಂಟ್, ಆತ್ಮನಿರ್ಭರ್ ಭಾರತ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಗೋಲ್ಡನ್ ಇಂಡಿಯಾ, ಹೆರಿಟೇಜ್ ಅಂಡ್ ಡೆವಲಪ್ಮೆಂಟ್. ಪ್ರಶ್ನೆ 8, ನಮ್ಮ ರಾಷ್ಟ್ರಗೀತೆಯನ್ನು ಹಾಡುವ ಅವಧಿ ಎಷ್ಟು? ಆಯ್ಕೆಗಳು: 1 ನಿಮಿಷ, 1.5 ನಿಮಿಷ, 45 ಸೆಕೆಂಡ್, 52 ಸೆಕೆಂಡ್. ಸರಿಯಾದ ಉತ್ತರ ಆಪ್ಷನ್ ಡಿ, 52 ಸೆಕೆಂಡ್. ಪ್ರಶ್ನೆ 9, ಭಾರತದ ರಾಷ್ಟ್ರೀಯ ಘೋಷಣಾವಾಕ್ಯ ಯಾವುದು? ಆಯ್ಕೆಗಳು: ಜೈ ಹಿಂದ್, ವಸುದೈವ ಕುಟುಂಬಕಂ, ವಂದೇ ಮಾತರಂ, ಸತ್ಯಮೇವ ಜಯತೆ. ಸರಿಯಾದ ಉತ್ತರ ಆಪ್ಷನ್ ಡಿ, ಸತ್ಯಮೇವ ಜಯತೆ. ಪ್ರಶ್ನೆ 10, ಗಣರಾಜ್ಯದ ಪೆರೇಡ್ ನಡೆಯುವ ದೆಹಲಿಯ ರಾಜಪಥಕ್ಕೆ ಹೊಸದಾಗಿ ಯಾವ ಹೆಸರನ್ನು ಇಡಲಾಗಿದೆ? ಆಯ್ಕೆಗಳು: ಸತ್ಯಪಥ, ಅಭಿವೃದ್ಧಿ ಪಥ, ಪ್ರಜಾಪಥ, ಕರ್ತವ್ಯ ಪಥ. ಸರಿಯಾದ ಉತ್ತರ ಆಪ್ಷನ್ ಡಿ, ಕರ್ತವ್ಯ ಪಥ. ಪ್ರಶ್ನೆ 11, ಭಾರತವು ಈ ದಿನದಂದು ತನ್ನ ಮಿಲಿಟರಿ ಶಕ್ತಿಯನ್ನು ಪ್ರದರ್ಶಿಸುತ್ತದೆ. ಆಯ್ಕೆಗಳು: ಸ್ವಾತಂತ್ರ್ಯ ದಿನಾಚರಣೆ, ಗಣರಾಜ್ಯ ದಿನಾಚರಣೆ, ಸೈನಿಕ ದಿನಾಚರಣೆ, ಕಾರ್ಗಿಲ್ ವಿಜಯ್ ದಿವಸ್. ಸರಿಯಾದ ಉತ್ತರ ಆಪ್ಷನ್ ಬಿ, ಗಣರಾಜ್ಯ ದಿನಾಚರಣೆ. ಪ್ರಶ್ನೆ 12, ಭಾರತದ ರಾಷ್ಟ್ರಪತಿಗಳ ಅಧಿಕೃತ ನಿವಾಸದ ಹೆಸರೇನು? ಆಯ್ಕೆಗಳು: ರಾಷ್ಟ್ರಪತಿ ಭವನ, ಕರ್ತವ್ಯ ಭವನ, ರಾಷ್ಟ್ರಭವನ, ಸಭಾಭವನ. ಸರಿಯಾದ ಉತ್ತರ ಆಪ್ಷನ್ ಡಿ, ರಾಷ್ಟ್ರಪತಿ ಭವನ. ಪ್ರಶ್ನೆ 13, ಗಣರಾಜ್ಯೋತ್ಸವದ ಪೆರೇಡ್ ಸಮಯದಲ್ಲಿ ರಾಷ್ಟ್ರಪತಿಯವರ ಸಾರೋಟನ್ನು ಎಷ್ಟು ಕುದುರೆಗಳು ಎಳೆಯುತ್ತವೆ? ಆಯ್ಕೆಗಳು: 2, 4, 6, 8. ಸರಿಯಾದ ಉತ್ತರ ಆಪ್ಷನ್ ಸಿ, 6. ಅಂದರೆ 6 ಕುದುರೆಗಳು ಎಳೆಯುತ್ತವೆ. ಪ್ರಶ್ನೆ 14, ಭಾರತದ ಗಣರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಯಾರನ್ನು ಆಹ್ವಾನಿಸಲಾಗುತ್ತದೆ? ಆಯ್ಕೆಗಳು: ಭಾರತದ ಪ್ರಧಾನಮಂತ್ರಿ, ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ, ವಿದೇಶಿ ಸೆಲೆಬ್ರಿಟಿ, ವಿದೇಶಿ ಸರ್ಕಾರವೊಂದರ ಮುಖ್ಯಸ್ಥರು. ಸರಿಯಾದ ಉತ್ತರ ಆಪ್ಷನ್ ಡಿ, ವಿದೇಶಿ ಸರ್ಕಾರವೊಂದರ ಮುಖ್ಯಸ್ಥರು. ಜಗತ್ತಿನ ಅತಿದೊಡ್ಡ ಲಿಖಿತ ಸಂವಿಧಾನ ಯಾವುದು? ಆಯ್ಕೆಗಳು: ಬ್ರಿಟನ್ ಸಂವಿಧಾನ, ಭಾರತ ಸಂವಿಧಾನ, ಕೆನಡಾ ಸಂವಿಧಾನ, ಅಮೆರಿಕ ಸಂವಿಧಾನ. ಸರಿಯಾದ ಉತ್ತರ ಆಪ್ಷನ್ ಬಿ, ಭಾರತ ಸಂವಿಧಾನ. ಇದಿಷ್ಟು ಗಣರಾಜ್ಯೋತ್ಸವಕ್ಕೆ ಸಂಬಂಧಿಸಿದಂತೆ ನೀವು ತಿಳಿದಿರಲೇಬೇಕಾದ ಮಾಹಿತಿ. ಈ ಕ್ವಿಜ್ ಸಂಚಿಕೆ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಹೇಗನಿಸ್ತು ಅನ್ನೋದನ್ನು ಮರೆಯದೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ಧನ್ಯವಾದ.